ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಬ್ಲಾಗ್ಸ್. ಆ್ಯಂಡ್ ಇದು ಬಂದು ವೆಡ್ಡಿಂಗ್ ಸೀರೀಸ್ ಬ್ಲಾಗ್ಸ್ ಆಗಿರುತ್ತೆ. ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಬಿಕಾಸ್ ಲಾಸ್ಟ್ ಬ್ಲಾಗಲ್ಲಿ ನಮ್ಮ ವೆಡ್ಡಿಂಗಿಗೆ ಫುಲ್ ಶಾಪಿಂಗ್ ಮಾಡಿದ್ವಿ, ಏನೇನು ಎಲ್ಲೆಲ್ಲಿ ಹೋಗಿದ್ವಿ, ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇನ್ನೂ ಯಾರ್ಯಾರು ನೋಡಿರಲ್ವೋ, ಸೊ ಇಫ್ ಇಟ್ ಈಸ್ ಮಿಸ್ ಮಾಡ್ಕೊಂಡ್ರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ವಿಡಿಯೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇನ್ನೂ ಸಬ್ಸ್ಕ್ರೈಬ್ ಆಗ್ದಲ್ಲ ಈ ವಿಡಿಯೋಸ್ ನೋಡ್ತಾ ಇರೋರು, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಹೋಗ್ತಾ ಇದ್ದೀನಿ. ನನ್ನ ಡ್ರೆಸ್ ತೊಗೊಳೋದಕ್ಕೆ ನಾನು 2 ವೀಕ್ ಇದೆ ಸ್ಟಿಲ್ ನಾನು ಏನಾದರೂ ಪರ್ಚೇಸ್ ಮಾಡಿಲ್ಲ. ಆಟೋದಲ್ಲಿ ಹೋಗ್ತಾ ಇದ್ದೀನಿ, ಸಿಕ್ಕಿಲ್ಲ. ಯಾವುದೋ ರೋಡು ತುಂಬ ಕೆಟ್ಟದಾಗಿದೆ. ಹೋಗೋಣ ಬನ್ನಿ. ನಿಮಗೆ ನನ್ನ ವಾಯ್ಸ್ ಕೇಳಿಸಿಲ್ಲ ಅನಿಸುತ್ತೆ, ಬಿಕಾಸ್ ಫುಲ್ ನಾಯ್ಸ್ ಇತ್ತು, ಬಿಕಾಸ್ ಆಟೋದಲ್ಲಿ ಬರ್ತಾ ಇದ್ವಿ. ಆ್ಯಂಡ್ ನಾವು ಬಂದಿರೋದು ಇವತ್ತು ನನ್ನ ಶಾಪಿಂಗ್ ಮಾಡೋದಕ್ಕೆ, ಬಿಕಾಸ್ ನನ್ನ ರಿಸೆಪ್ಷನ್ ಔಟ್ಫಿಟ್ ಏನಾದರೂ ಶಾಪ್ ಮಾಡಬೇಕಿತ್ತಲ್ಲ. ಏನಂತಂದರೆ ಇನ್ 2 ವೀಕ್ಸ್ ಇತ್ತು, ಸೊ ನಾನು ಏನೂ ಶಾಪ್ ಮಾಡಿರಲಿಲ್ಲ. ಅದಕ್ಕೆ ಫೈನಲಿ ನಾನು ಹೋಗ್ಬಿಟ್ಟು ಎಲ್ಲ ಶಾಪ್ ಎಲ್ಲ ಮಾಡ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಫಸ್ಟ್ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡ್ಕೊಬಿಟ್ವಿ, ಬಿಕಾಸ್ ಟೈಮ್ ಆಗಿಬಿಡುತ್ತೆ, ಮತ್ತು ಏನು ಟೈಮ್ ಆಗೋಗ್ಬಿಟ್ರೆ ಮತ್ತೇನು ತಿನ್ನಬೇಕಾಗಲ್ಲ. ಆ್ಯಂಡ್ ಆಲ್ಸೋ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಶ್ವಿತ್ತು. ಸೊ ಅದಕ್ಕೆ ಫಸ್ಟು ನಾವು ಒಬ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ಬಿಟ್ವಿ. ವೈಟ್ ಟ್ರೈ ಮಾಡು ಒಂದ್ಸರಿ. ಎಲ್ಲ ಬರುತ್ತೆ ಬ್ಲೌಸ್ಗೆ ಬೇರೆ, ಬಟ್ ಬ್ಲೌಸಿಗೆ ನೀನು ಬೇರೆ ತೊಗೋಬೇಕು. ಅದಕ್ಕೆ ಅಂದರೆ ಬಟ್ಟೆ ತೊಗೊಂಡು ಅದಕ್ಕೆ ಸ್ಲೀವ್ಸಿಗೆ ಇದನ್ನ ನಾನೊಂದು ಪಿಂಟ್ರೆಸ್ಟಲ್ಲಿ ಒಂದು ಔಟ್ಫಿಟ್ ನೋಡಿದ್ದೆ. ಸೊ ಆ ಥರ ಔಟ್ಫಿಟ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದ್ದಿದ್ದು. ಸೊ ನಾನು ಬೂಟಿಕಲ್ಲಿ ಮಾತಾಡ್ಕೊಂಡು ಬಂದಿದ್ದೆ. ಅದಕ್ಕೆ ನಾನು ಮೆಟೀರಿಯಲ್ ತೊಗೊಂಡು ಹೋಗೋಣ. ಸೊ ನಾನೇ ಮೆಟೀರಿಯಲ್ ಕೊಟ್ಟರೆ ಸ್ವಲ್ಪ ನನಗೆ ಕಡಿಮೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಮೆಟೀರಿಯಲ್ ತೊಗೊಂಡು ಹೋಗ್ಕೊಡೋಣ, ಆ್ಯಂಡ್ ಅಲ್ಲಿ ಆ ಥರ ಔಟ್ಫಿಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಬಟ್ ಆಮೇಲೆ ಅನಿಸ್ತು ತುಂಬ ರಿಸ್ಕ್ ಆಗುತ್ತೆ, ಮತ್ತು ಏನಕ್ಕೆ ಟ್ರಯಲೆಲ್ಲ ಮಾಡೋದು ಅಂತ ಹೇಳ್ಬಿಟ್ಟು. ಮತ್ತು ಟೈಮ್ ಬೇರೆ ಇರಲಿಲ್ಲ, ಜಸ್ಟ್ ಇನ್ 2 to 3 ವೀಕ್ಸ್ ಇತ್ತಷ್ಟೇ. ಸೊ ಅದಕ್ಕೆ ಬೇಡ, ಪರ್ಚೇಸೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ನಾನು ಸರಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ನಾನು ಡ್ರೆಸ್ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇವಾಗ ನಾವು ಇಲ್ಲಿ ಜ್ಯುವೆಲರಿ ನೋಡ್ತಾ ಇದ್ವಿ, ನೋಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಮದುವೆಗೆ ಸ್ವಲ್ಪ ರೆಂಟ್ ತೊಗೋಬೇಕಿತ್ತಲ್ಲ ಜ್ಯುವೆಲರೀಸು. ಸೊ ರೆಂಟ್ ತೊಗೊಳೋದ್ರಿಂದ ಓನಾಗೆ ಪರ್ಚೇಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಜಸ್ಟ್ ಜಡೆಗೆ ಮತ್ತು ಈ ಬೈತಲೆ ಬುಟ್ಟ ಅಂತಾರಲ್ಲ, ಸೊ ಅದು ಎರಡೇ ನಾವು ತೊಗೋಬೇಕಾಗಿರೋದು, ಬೇರೆದೆಲ್ಲ ಇತ್ತು. ಸೊ ಅದಕ್ಕೆ ಅವೆರಡು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಶಾಪಿಂಗ್ ಎಲ್ಲ ಫೈನಲಿ ಮುಗೀತು. ಇವಾಗ ನಾವು ಇದರಿಂದ ಮೆಜೆಸ್ಟಿಕ್ಕಿಗೆ ಹೋಗೋ ರೈಡಿಗೆ ಬಂದಿದ್ದೀವಿ. ಇಲ್ಲಿಗೆ ಮದುವೆ ಶಾಪಿಂಗ್ ಆಲ್ಮೋಸ್ಟ್ ಮುಗೀತು. ಸೊ ಇನ್ನೇನು ಇಲ್ಲ ಅನಿಸುತ್ತೆ ಮದುವೆ ಶಾಪಿಂಗು. ನೆಕ್ಸ್ಟ್ ನಾವು ಪ್ರೀ ವೆಡ್ಡಿಂಗ್ ಶೂಟಿಗೆ ಶಾಪ್ ಮಾಡಬೇಕಿತ್ತು. ಅದು ಕೂಡ ಲಾಸ್ಟ್ ಇನ್ 2 ವೀಕ್ ಇದೆ ಅಂದಾಗ ನಮ್ಮ ಪ್ಲ್ಯಾನ್ ಇದ್ದಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ. ಅದಕ್ಕೆ ಸೊ ಡ್ರೆಸ್ಸಸ್ ಎಲ್ಲ ನೋಡಬೇಕಿತ್ತು. ಸರಿ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಬಂದ್ವಿ. ಡ್ರೆಸ್ಸಸ್ ನೋಡೋಣ ನಮ್ಮ ಅಕ್ಕಂಗೆ ಅಂತ ಹೇಳ್ಬಿಟ್ಟು, ಬಿಕಾಸ್ ತುಂಬ ಇರುತ್ತೆ ಅಲ್ವಾ ಪ್ರೀ ವೆಡ್ಡಿಂಗಿಗೆ ಅಂತಂದರೆ ಹೆವಿ ಶಾಪಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ಮ್ಯಾಚಿಂಗ್ ಅದು ಇದು ಎಲ್ಲ ಮಾಡಬೇಕಿರುತ್ತೆ. ಆ್ಯಂಡ್ ಆ ಗ್ಯಾಪಲ್ಲಿ ನಾನು ಇದೊಂದು ಡ್ರೆಸ್ ಟ್ರಯಲ್ ಮಾಡಿದೆ. ನನಗೆ ಇಷ್ಟ ಆಯಿತು, ಬಟ್ ಯಾಕೋ ಓಕೆ ಅಂತ ಅನಿಸ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಬಂದುಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ಆ ಲಂಚ್ ಮುಗಿಸ್ಕೊಂಡ್ವಿ. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಅವತ್ತು ಟೈಮ್ ಆಗೋಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಇವತ್ತು ನಾವು ಇನ್ವಿಟೇಷನ್ ಕಾರ್ಡ್ ಬಂದಿದೆ. ಇನ್ವಿಟೇಷನ್ ಕಾರ್ಡ್ ನಿಮಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವಾಗ ಇದಕ್ಕೆ ಫಸ್ಟ್ ಅರ್ಶಿನ ಕುಂಕುಮ ಆಗ್ತದೆ ಇಬ್ಬರನ್ನ. ಸೊ ನಾನು ಅರ್ಶಿನ ಕುಂಕುಮ ಇಡ್ತಾ ಇರೋದು, ನಮ್ಮ ಅಕ್ಷತೆ ಕಾಳು ಹಾಕ್ತಾ ಇದ್ದಾರೆ. ಸೊ ಇದು ರೆಡಿ ಆಗಿರೋದು. ಫ್ರಂಟ್ ಹೀಗಿದೆ ನೋಡ್ಬೋದು ನೀವು. ಆ್ಯಂಡ್ ಇದು ಬಾಕ್ಸ್ ಕಾರ್ಡ್, ಈ ಥರ ಬರುತ್ತೆ ಬಾಕ್ಸ್ ಕಾರ್ಡು. ಹಿಂಗೆ ಓಪನ್ ಮಾಡಿದ್ರೆ ನಮ್ಮ ವಿಘ್ನೇಶ್ವರ ದೇವರು, ಗಣೇಶ. ಸೊ ಇದಾದಮೇಲೆ ಇಲ್ಲಿ ನೇಮ್ ಕಾರ್ಡು, ನೇಮ್ ಇದೆ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಈ ಥರ ಇದೆ. ಸೊ ದಿಸ್ ಈಸ್ ದ ಇನ್ವಿಟೇಷನ್ ಕಾರ್ಡ್.
ನಾಳೆಯಿಂದ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ರೆಡಿ. ನೆಕ್ಸ್ಟ್ ನಾವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಸ್ವಲ್ಪ ಔಟ್ಫಿಟ್ನ ರೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ರೆಂಟಲ್ ಔಟ್ಫಿಟ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋಗಿದ್ವಿ. ಐ ಥಿಂಕ್ ನಾವು ಒಂದು 2 to 3 ಶಾಪ್ಸ್ ಚೆಕ್ ಮಾಡಿದ್ವಿ. ಬಟ್ ನಮಗೇನೋ ಅಷ್ಟು ಯಾವುದೂ ಇಷ್ಟನೇ ಆಗಿರಲಿಲ್ಲ. ಬಟ್ ಐ ಡೋಂಟ್ ನೋ, ಬಿಕಾಸ್ ಲೈಕ್ ನಮ್ಮ ಥೀಮ್ಗೂ ಅದಕ್ಕೂ ಮ್ಯಾಚ್ ಆಗ್ತಿರ್ಲಿಲ್ವೋ ಅಥವಾ ನಮಗೆ ಆ ಥರ ಡ್ರೆಸ್ಸಸ್ ಇಷ್ಟ ಆಗ್ತಾ ಇರಲಿಲ್ವೋ ಗೊತ್ತಿಲ್ಲ. ಲೈಕ್ ಏನೋ ಓಕೆ ನಮ್ಗೆ ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ. ಓಕೆ ಫೈನ್, ಬೇಡ ರೆಂಟಲ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಎಲ್ಲನೂ ಓನಾಗೆ ಶಾಪ್ ಮಾಡಿಬಿಡೋಣ, ನಮ್ಗೆ ಯಾವ ಥರ ಡ್ರೆಸ್ಸಸ್ ಬೇಕು ಅಂತ ಹೇಳ್ಬಿಟ್ಟು. ನಾವು ಅದಾದಮೇಲೆ ನೆಕ್ಸ್ಟು ನಾವು ಶಾಪಿಂಗ್ ಹೋದ್ವಿ, ಇನ್ನೊಂದಷ್ಟು ಶಾಪಿಂಗಿಗೆ. ಲೈಕ್ ಯಾವ್ಯಾವ ಥರ ಡ್ರೆಸ್ಸಸ್ ಬೇಕು, ಸೊ ನಾರ್ಮಲಾಗಿ ನಮ್ಗೆ ಯಾವ ಥರ ಬೇಕು ಆ ಥರದ್ದು ಫುಲ್ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿಂದ ಹೋದ್ವಿ. ಬಿಕಾಸ್ ನಮಗೇನು ಇಷ್ಟ ಆಗಲಿಲ್ಲ, ಬಿಕಾಸ್ ನಾವು 3 ಶಾಪ್ ಚೆಕ್ ಮಾಡಿದ್ವಿ ಆಲ್ಮೋಸ್ಟು. ಲೈಕ್ ಎಲ್ಲ ಗೌನು, ಲಾಂಗ್ ಗೌನ್ಸು ಎಲ್ಲ ಆ ಥರ ಇತ್ತು. ಬಟ್ ಏನೋ ನಮ್ಗೆ ಅದು ನಾವು ಅದನ್ನು ಪ್ರಿಫರ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಫೈನ್ ಅಂತ ಹೇಳ್ಬಿಟ್ಟು ನಾವು ಶಾಪಿಂಗ್ ಹೋದ್ವಿ. ನೆಕ್ಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಡೇ ಬಂದೇ ಬಿಡ್ತು. ನಾಳೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋ ಪ್ಲ್ಯಾನ್ ಇದ್ದಿದ್ದು ನಮಗೆ. ಸೊ ಹಾಗಾಗಿ ಅದ್ರ ಹಿಂದಿನ ದಿವಸನೇ ನಾವು ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕಿತ್ತು. ಬಿಕಾಸ್ ಅರ್ಲಿ ಮಾರ್ನಿಂಗ್ 3 o'clock ಬಿಡಬೇಕಂತ ಪ್ಲ್ಯಾನ್ ಇದ್ದಿದ್ದು. ಆ್ಯಂಡ್ ಎಲ್ಲ ಥಿಂಗ್ಸು ನಾನೇ ಕ್ಯಾರಿ ಮಾಡ್ತಿದ್ದೆ, ನನ್ನ ಲ್ಯಾಪ್ಟಾಪ್ ಬ್ಯಾಗು ಆ್ಯಂಡ್ ಆಲ್ಸೋ ನಮ್ಮ ಅಕ್ಕಂಗೆ ಏನೇನು ಥಿಂಗ್ಸ್ ಬೇಕಿತ್ತು, ಡ್ರೆಸ್ಸಸ್ಸು ಆ್ಯಂಡ್ ಆಲ್ಸೋ ಸ್ಯಾಂಡಲ್ಸ್, ಎವ್ರಿಥಿಂಗ್ ನಾನೇ ತೊಗೊಂಡೋದೆ. ಬಿಕಾಸ್ ಅವಳು ಆಫೀಸ್ಗೆ ಹೋಗಿದ್ಲು, ಅವಳು ಆಫೀಸಿಂದ ಡೈರೆಕ್ಟ್ ಬರ್ತೀನಿ ಅಂತ ಹೇಳಿದ್ಲು. ಆ್ಯಂಡ್ ನಾವು ಮನೆಯಿಂದ ಎಲ್ಲ ತೊಗೊಂಡೋಗ್ಬೇಕಿತ್ತಲ್ಲ, ಸೊ ಹಾಗಾಗಿ ಎಲ್ಲ ತೊಗೊಂಡು ನಾನು ಹೊರಟೆ. ಆ್ಯಂಡ್ ಬ್ಯಾಗ್ ಅಂತೂ ತುಂಬ ಹೆವಿ ಇತ್ತು ಅವತ್ತು, ಫುಲ್ ಎಲ್ಲ ಕಡೆ ರಶ್ ಇತ್ತು. ಮೆಟ್ರೋದಲ್ಲಿ ಹೇಗೋ ನನಗೆ ಸೀಟ್ ಸಿಕ್ತು. ಆ್ಯಂಡ್ ಇದೇ ಅಲ್ವಾ ತಂಗಿದಿರಿದ್ರೆ ಎಷ್ಟು ಅಡ್ವಾಂಟೇಜಸ್ ಅಲ್ವಾ ಸಿಸ್ಟರ್ಸ್ಗಳಿಗೆ ಅಂತಂದರೆ, ಅಕ್ಕಂದರಿಗೆ ಆರಾಮಾಗಿ ಎಲ್ಲನೂ ಆಲ್ಮೋಸ್ಟ್ ಮ್ಯಾನೇಜ್ ಮಾಡ್ತಾರೆ. ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿ, ಅಕ್ಕ ತಂಗಿ ಅಂತ ಇದ್ದರೆ ಅಕ್ಕವ್ರಿಗೆ ಜಾಸ್ತಿ ಹೆಲ್ಪ್ ಮಾಡೋದೇ ನಾವು ತಂಗಿದಿರು. ಬಿಕಾಸ್ ಏನಕ್ಕೆ ಅಂತಂದರೆ ಎವ್ರಿಥಿಂಗ್ ಎಲ್ಲದರಲ್ಲೂ ನಾವು ಹೆಲ್ಪ್ ಮಾಡ್ತೀವಿ. ಬಟ್ ನಮಗೆ ಮಾಡೋ ಟೈಮಲ್ಲಿ ಐ ಡೋಂಟ್ ಥಿಂಕ್ ಸೊ ಅವರಷ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಕ್ಯಾಬಿಗೆ ವೇಟ್ ಮಾಡ್ತಾಯಿದ್ದೀನಿ. ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮೆಟ್ರಲ್ಲಿ ಅವಾಗಿಂದ 2 kilometer ಅಂತಲೇ ತೋರಿಸ್ತಿದೆ. ಬಟ್ ಸ್ಟಿಲ್ ಅವ್ರಿಗೆ ಮ್ಯಾಪ್ ಮೂವ್ ಆಗ್ತಾಯಿಲ್ಲ, ಏನಿಲ್ಲ. ಕಾಲ್ ಮಾಡಿದ್ರೆ ಕಾಲು ರಿಸೀವ್ ಮಾಡ್ತಾಯಿಲ್ಲ. ಒಬ್ಬರು ಸಾಕಾಗ್ಬಿಟ್ಟಿದೆ ಇವತ್ತು. ಸೊ ಲೆಟ್ಸಿ ಇನ್ನೂ 1 to 10 minutes ವೆಯ್ಟ್ ಮಾಡ್ತೀನಿ. ಬಟ್ ಸೀಟ್ ಬಂದಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ವೀಕ್ಗೆ ವೆಯ್ಟ್ ಮಾಡೋದಷ್ಟೇ. ನಾನು ಫಸ್ಟ್ ರೀಚ್ ಆದೆ. ಐ ಥಿಂಕ್ ನಾನು ಒಂದು 6 o'clockಗೆಲ್ಲ ರೀಚ್ ಆಗಿದ್ದೆ. ಅದಾದಮೇಲೆ ನಮ್ಮ ಅಕ್ಕ ಒಂದು 8:30 ಹಾಗೆ ಅವ್ರ ಆಫೀಸ್ ಮುಗಿಸ್ಕೊಂಡು ಬಂದರು. ಆ್ಯಂಡ್ ಆಲ್ಸೋ 6:37ಗೆ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು. ಆ್ಯಂಡ್ ಅವ್ರ ಮೇಕಪ್ ಆರ್ಟಿಸ್ಟು, ಅವರೇ ಕೂಡ ಫುಲ್ ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಮೇಕಪ್ ಮಾಡಿದ್ದು. ಹಾಗಾಗಿ ಅವರು ಕೂಡ ಬಂದಿದ್ದರು. ಬಿಕಾಸ್ ನಮ್ಮದು ಪ್ಲ್ಯಾನ್ ಏನಪ್ಪ ಇತ್ತಂತಂದರೆ ಅರೌಂಡ್ 5 to 5:30ಗೆ ಅರ್ಲಿ ಮಾರ್ನಿಂಗ್ ನಾವು ಪ್ಲೇಸಲ್ಲಿ ರೀಚ್ ಆಗಬೇಕಿತ್ತು, ಶೂಟ್ ಪ್ಲೇಸಲ್ಲಿ. ಹಾಗಾಗಿ ನಾವು ಇಲ್ಲೊಂದು 3:45, 4 ಹಂಗೆ ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 4 ಹಂಗೆ ಬಿಡಬೇಕಂತ ಅಂದರೆ ಇವ್ರು ಮೇಕಪ್ ಎಲ್ಲ ಮುಂಚೆನೇ ಬಿಫೋರ್ ದಟ್ ಸ್ಟಾರ್ಟ್ ಮಾಡಬೇಕಲ್ವ, ಅಟ್ಲೀಸ್ಟ್ ಒಂದು 1/2 an hour 45 minutes ಬಿಫೋರ್ ಆದರೂ ಸ್ಟಾರ್ಟ್ ಮಾಡಬೇಕಿತ್ತು. ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ದಂತಂದರೆ, ಸೊ ನೈಟ್ ಬಂದು ಸ್ಟೇ ಆಗಿ. ಆ್ಯಂಡ್ ಆಲ್ಸೋ ನನ್ನ ವರ್ಕ್ ಇತ್ತು, ನಾನು 3:30ವರೆಗೂ ನಾನು ಕೆಲಸ ಮಾಡಬೇಕಿರುತ್ತೆ ಮಿಡ್ ನೈಟು. ಹಾಗಾಗಿ ನನಗೂ ಕೂಡ ವರ್ಕ್ ಮಾಡೋದಕ್ಕೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿರಬೇಕಲ್ವ. ಸೊ ಹಾಗಾಗಿ ನಾನು ಬೇಗ ಬಂದು ರೀಚ್ ಆಗಿ ಫ್ರೆಶ್ ಅಪ್ ಆಗಿ ನನ್ನ ವರ್ಕ್ ಎಲ್ಲ ಮುಗಿಸ್ಕೊಂಡೆ. ಇವ್ರು ಅದಾದಮೇಲೆ 3:30ಇಂದ ಇವ್ರು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡ್ರು. ಇವ್ರು ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿ ಮುಗಿಸ್ಕೊಂಡು ಆದಮೇಲೆ ನಾವೊಂದು 4ಗೆಲ್ಲ ನಾವಿಲ್ಲಿ ಬಿಟ್ವಿ. 4ಗೆಲ್ಲ ಇಲ್ಲಿ ಬಿಟ್ಟು ನಾವು ಅರೌಂಡ್ ಆನ್ ದಿ ವೇ ನಾವು ತಿಂಡಿನೂ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಹೋದ್ವಿ. ಬಿಕಾಸ್ ಬಿಡ್ದು ಆನ್ ದಿ ವೇ ನಾವು ಹೋಗಬೇಕಿತ್ತು. ಹಾಗಾಗಿ ಅಲ್ಲಿ ಇವತ್ತು ಬೇರೆ ಮಳೆ ಬಂದ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ನಮ್ಮದು ಶೂಟ್ ಟೈಮಿಂಗ್ಸು. 5:30ಗೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಮಳೆ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಹಂಗೆ ಬ್ರೇಕ್ಫಾಸ್ಟು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಿಡ್ದಿ ಹತ್ರ ತಟ್ಟೆ ಇಡ್ಲಿ ತಿಂದ್ಕೊಂಡು ನೆಕ್ಸ್ಟ್ ಹೊರಟ್ವಿ. ಗಾಡ್ ಗ್ರೇಸ್ ಹೆಂಗೋ ಮಳೆ ನಿಲ್ತು, ಇಲ್ಲಾಂದಿದ್ರೆ ನಮ್ಮದು ಫುಲ್ ಪ್ಲ್ಯಾನಿಂಗ್ ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿರೋದು. ನಾವು ಫೈನಲಿ ರೀಚ್ ಆದ್ವಿ ಶೂಟ್ ಪ್ಲೇಸು. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಕೋರೆ ಅಂತ ಇರುತ್ತಲ್ಲ, ಸೊ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು ಆಫ್ಟರ್ನೂನ್ ಮೇಲೆ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ, ಅಲ್ಲಿ ಹೋಗಿ ಆಫ್ಟರ್ನೂನ್ ಮೇಲೆ ಅಲ್ಲಿ ಮಾಡ್ಕೊಳ್ಳೋದು ಅಂತ ಇದ್ದಿದ್ದು. ಓಕೆ ಬನ್ನಿ ತೋರಿಸ್ತೀನಿ ಹೇಗೆಲ್ಲ ಆಯಿತು ಅಂತ ಹೇಳಿಬಿಟ್ಟು. Location.
ನಮ್ಮ ಕೆಲಸ ಇದು ವಾಟರ್ ಬಾಟಲು ಬ್ಯಾಗು ಇವೆಲ್ಲ ಇಟ್ಕೊಂಡು ವೆಯ್ಟ್ ಮಾಡೋದು ನಮ್ಮದು ಕೆಲಸ. ಮಾಡಿದ್ದೀನಿ ಎಲ್ಲೋದ್ರು ನಾವು ಅವಾಗಲೂ ಹಿಂಗೆ ಬಂದಿದ್ದಾಗಿರೋದು. ಹೌದಲ್ವಾ? ಅಲ್ಲಿ ನಿಲ್ಸ್ಬಿಟ್ಟು ಇವ್ರನ್ನೆಲ್ಲ ಹತ್ಕೊಂಡು. ದಿಸ್ ಪ್ಲೇಸ್ ಇಸ್ ಸೋ ನೈಸ್. ನಿಂದೆ ತೆಗಿತಾ ಇರೋದು. ಆ ಕಡೆ ಎಲ್ಲ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಬೇರೆ ಚೆನ್ನಾಗಿ ಬರ್ತಾ ಐತೆ, ಗ್ರೀನರಿ ಸಾಕಾಗೈತಲ್ಲ ಕಾರ್ ಇದು. ಅಯ್ಯೋ ಹೆಂಗೋ ಪಾಪ ಅಂಕಲ್ ಹೆಲ್ಪ್ ಮಾಡಿದ್ರು, ವೀಣಾ ಫೋಟೋಗ್ರಫಿ ಅಂಕಲ್. ಅವರೇನಾ? ಆ್ಯಕ್ಚುಲಿ ಇದು ಜಾಗ ತುಂಬಾ ಟ್ರಿಕಿಯಾಗಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆ್ಯಕ್ಚುಲಿ ಇದು ಜಾಗ ತುಂಬಾ ಟ್ರಿಕಿಯಾಗಿದೆ. ಇದು ನನ್ನ ತಂಗಿ ಬ್ಲಾಗಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಬಟ್ ದಿಸ್ ಪ್ಲೇಸ್ ಇಸ್ ನೈಸ್. ನಮ್ಮದು ಒಂದು ಲೊಕೇಶನಲ್ಲಿ ಶೂಟ್ ಮುಗೀತು. ಇವಾಗ ಲಂಚಿಗೆ ಬಂದ್ವಿ. ಒಂದು ಸಲ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿಂದ ರೆಸಾರ್ಟ್ಗೆ ಹೋಗ್ತೀವಿ. ಬಿಕಾಸ್ ಅದು ಮುಂಚೆನೇ ಬುಕ್ ಮಾಡಿದ್ವಿ ನಾವು. ಬನ್ನಿ ಹೋಗೋಣ. ನಾವು ನಮ್ದೊಂದು ಸ್ವಲ್ಪ ಶಾರ್ಟ್ ಇವಾಗ ನಾವು ರೆಸಾರ್ಟಿಗೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ನೆಕ್ಸ್ಟ್ ಫೋಟೋಶೂಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾವು ಇವಾಗ ಬಂದಿರೋದು 1 o'clock ನಮಗಿರೋದು 6 o'clockವರೆಗೂ. ಸೊ 6 o'clock ಲಾಸ್ಟ್ ಆಗುತ್ತೆ. ಆ್ಯಂಡ್ ನಾವು ಇದಕ್ಕೆ ಎಷ್ಟು ಚಾರ್ಜ್ ಮಾಡಿದ್ದೀವಿ ಎಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಜಸ್ಟ್ 6 hours ನಾವು ಪೇ ಮಾಡ್ತಾ ಇರೋದು. ಆ್ಯಂಡ್ ಸಿ ಪ್ಲೇಸ್ ನೋಡಿ. ಫೈನಲಿ ಪ್ರೀ ವೆಡ್ಡಿಂಗ್ ಮುಗಿದಿದೆ. ಇವಾಗ ಮುಗಿಸ್ಕೊಂಡು ಇಲ್ಲಿಗೆ ನಾವು ಊಟಕ್ಕೆ ಬಂದಿದ್ದೀವಿ. ಸೀರಿಯಸ್ಲಿ ಫೆಡಪ್ ಆಗಿದೆ. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ದೇವ್ರೆ ಗಾಡ್, ಲಿಟ್ರಲಿ ಐ ಆಮ್ ಫುಲ್ ಆಫ್ ಟಯರ್ಡ್ ಬಿಕಾಸ್ ನಿದ್ದೆನೇ ಇಲ್ಲ. ಆ್ಯಂಡ್ ನಿಮಗೆ ಗೊತ್ತೇ ಇರ್ಬೋದು ಏನಕ್ಕೆ ಅಂತ. ನಾನು ನೈಟ್ 3:30 ಕೆಲಸ ಮಾಡಿ 3:30 ನಾವು ಮನೆ ಬಿಟ್ಟು ಸೊ ಇಲ್ಲಿ ಲೊಕೇಶನ್ಗೆ ಹೋಗಿ ಹೆವಿ ಅಂದರೆ ಹೆವಿ ವಿತೌಟ್ ಸ್ಲೀಪ್ ಹೋಲ್ ಡೇ 2 days ಇದ್ದೀನಿ ನಾನು. ಸೊ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ಬೋದು ಹೆಂಗಾಗಿದೆ ಅಂತ. ನನ್ನ ಡೇಸ್ ಅಂತೂ ಫುಲ್ ಟಯರ್ಡ್ ಆಗಿದೆ. ನಾಳೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಡೋದು. ಸೊ ದಟ್ಸ್ ಇಟ್.
ಫುಲ್ ಗುರಾಯಿಸ್ತೀನಿ. ಸೊ ಹಾಯ್, ಇವತ್ತು ಇನ್ನೂ ಬಂದಿರೋದು ನಿಮಗೆ ಅಂತಂದರೆ ಗ್ಲಾಮ್ ವರ್ಲ್ಡ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಅಲ್ಲೇ ನೋಡಿ ಬನ್ನಿ. ಸೊ ಪ್ಯಾಂಪರಿಂಗ್ ಸೆಷನ್ ಬ್ರೈಡ್ ಆ್ಯಂಡ್ ಬ್ರೈಡ್ ಮೇಡ್, ಸೊ ಇಬ್ಬರು ಪ್ಯಾಂಪರಿಂಗ್ ಸೆಷನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ ಏನೇನೆಲ್ಲ ಮಾಡಿಸ್ಕೊತೀವಿ, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ, ಎಲ್ಲ ಬ್ಲಾಗ್ ಮಾಡಿದ್ರೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ಗಳು ಬರುತ್ತೆ. ಸೊ ಬನ್ನಿ ಹೋಗೋಣ. ಹೋಗೋಣ ಅಂದ ತಕ್ಷಣವೇ ಸೊ ಅಪ್ಪ ನನ್ನ ಫೇಸ್ ಬ್ರೈಟ್ ಜೊತೆ ಒಳಗಡೆ ನಾನು ಹೆಂಗೆ ಆಗಿದ್ದೀನಿ, ಟ್ಯಾನ್ ಅಂದರೆ ಟ್ಯಾನ್ ಹೆಬ್ಬಿ ಟ್ಯಾನ್ ಆಗೋಗಿದ್ದೀನಿ. ನಮ್ಮ ಪ್ಯಾಂಪರಿಂಗ್ ಸೆಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟಿವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್, ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಆದಷ್ಟು ಶೇರ್ ಮಾಡ್ತಾಯಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ನನ್ನ ವೀಡಿಯೋಸ್ ನೋಡ್ತಿರ್ತೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಸೂನ್. ಟೇಕ್ ಕೇರ್. ಬಾಯ್.